ಹಾಯ್ ಗಾಯ್ಸ್, ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಶೆಫ್ ಯಾವೊಂದು ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಶೆಫ್ ಇವತ್ತು ನಮ್ಮ ವೀಕ್ಷಕರಿಗೆ ಯಾವೊಂದು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾವಿವತ್ತು ಕ್ರೀಮಿ ಬಟರ್ ಗಾರ್ಲಿಕ್ ಚಿಕನ್ ಸ್ಟೀಕ್ ಮಾಡೋಣ ಅಂತ. ಫಾರಿನ್ ಡಿಶ್. ಹೊರಗಡೆ ಎಲ್ಲ ನಿಮಗೆ ಒಂದು ಪೀಸ್ಗೆ 450 ಅನ್ನೋ ಪ್ರೈಸ್ ಇರ್ತದಲ್ಲ. ಎಸ್. ಸೊ ನಮಗೆ 450ಗೆ ಇಷ್ಟೆಲ್ಲ ಚಿಕನ್ ಬಂತು. ಅಲ್ಲ ಶೆಫ್, ಇವಾಗ ನಮ್ಮ ವೀಕ್ಷಕರಿಗೆ ಏನೇನು ರೆಸಿಪಿ ಸಮಾಧಾನ. ಇದು ಚಿಕನ್ ಬ್ರೆಸ್ಟ್ ಪೀಸ್. ಇದು ಎಷ್ಟು ತಗೊಂಡಿದ್ಯಾ? ಇದು ಆಕ್ಚುಲಿ 1 kg ಇದೆ. 1 kg ನಮಗೆ 450 ಬಿತ್ತು ಅಷ್ಟೇ. 1 kg 450 rupees. ಸೊ ಇದನ್ನ ಪೆಪ್ಪರು, ಆಮೇಲೆ ಉಪ್ಪು, ಅರಿಶಿನ ಇದು 3 ಮಿಕ್ಸ್ ಮಾಡಿ ಮ್ಯಾಗ್ನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ವಿ. ಸೊ ದಟ್ ಅದನ್ನ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳಿ ಅಂತ. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಟರ್ ಮೇನ್ ಇಂಗ್ರೀಡಿಯೆಂಟ್. ಗಾರ್ಲಿಕ್. ಎಷ್ಟು ಗಾರ್ಲಿಕ್? ಇದು ಗಾರ್ಲಿಕ್ ಒಂದು 2 ಫುಲ್ ಗಾರ್ಲಿಕ್ ಫುಲ್ ಗಾರ್ಲಿಕ್ ಬಿಡಿಸ್ಕೊಂಡು ಅದ್ರಲ್ಲಿ ಒಂದು 4 ಸೆಪರೇಟ್ ಆಗಿ ಇಟ್ಕೊಂಡಿದ್ದೀವಿ. ಫುಲ್ ಇನ್ನು ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು. ಈರುಳ್ಳಿನೂ ತುಂಬಾ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು. ಈರುಳ್ಳಿ ಒಂದು ದಪ್ಪು ಈರುಳ್ಳಿ. ಆಮೇಲೆ ಫ್ರೆಶ್ ಕ್ರೀಮ್, ಮೆಣಸಿನ್ಕಾಯಿ 3 ಹಾಕಿ, 3 ಫುಲ್ ಮೆಣಸಿನ್ಕಾಯಿ. ಆಮೇಲೆ ನಿಂಬೆಹಣ್ಣು, ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್. ಓಕೆ. ಆಮೇಲೆ ವೆಜ್ಜೀಸ್ ನಿಮಗೆ ಇಷ್ಟ ಆಗಿರೋ ವೆಜ್ಜೀಸ್ ನಮ್ಮ ಶೆಫ್ ಹೇಳಿದ್ರೆ ಯಾವ್ದಾದ್ರು ವೆಜ್ಜೀಸ್ ಅಂತ. ಅದಕ್ಕೆ ನಾವು ಬರೀ ಬ್ರಾಕ್ಲಿ ನಂಗೆ ನುಗ್ಗೆಕಾಯಿ ಇಷ್ಟ. ನಾನು ನುಗ್ಗೆಕಾಯಿ ಹಾಕೋಬೋದಾ? ಅಪ್ಪ ನಾನು ಹೇಳ್ತಿರೋದು ನೀನ್ ನುಗ್ಗೆಕಾಯಿ ಅಲ್ಲ, ಬೇಕಾದ್ರೆ ಏನ್ ಬೇಕಾದ್ರೂ ಹಾಕೊಂಡ್ತೀನಿ, ನಮ್ಗೇನು ಬೇಜಾರಿಲ್ಲ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಬನ್ನಿ ಸ್ಟಾರ್ಟ್ ಮಾಡುವ. ಶೆಫ್ ಮೊದಲಿಗೆ ಏನ್ ಮಾಡ್ಬೇಕು? ಮೊದಲಿಗೆ ಬಟರ್, ಅದಕ್ಕೆ ಚಿಲ್ಲೀಸ್, ಅದ್ರ ಜೊತೆಗೆ ಗಾರ್ಲಿಕ್. ಇದು ಫ್ರೈ ಆಗೋ ತರ ಮಾಡ್ಕೊಬೇಕಾ ಗಾರ್ಲಿಕ್ ಎಲ್ಲ? ಗಾರ್ಲಿಕ್ ಡೈರೆಕ್ಟ್ ಅಂದ್ರೆ ಇದಕ್ಕೆ ಮಾತ್ರ. ಸೊ ಚಿಕನ್ ಫ್ರೈ ಮಾಡ್ಬೇಕಾದ್ರೆ ಅದಕ್ಕೆ ಫ್ಲೇವರ್ ಹತ್ಕೊಳ್ಳಿ ಅಂತ ಮಾಡೋದು. ಓಕೆ. ಸೊ ಇದು ಅಂದಾಜು ಎಷ್ಟು ನಿಮಿಷ ಆಗ್ಬೋದು ಈ ರೆಸಿಪಿ ಮಾಡೋದಕ್ಕೆ? ನಮ್ಮ ಆಡಿಯನ್ಸ್ ಅರ್ಧ ಗಂಟೆನೂ ಸಾಕು ಅನ್ಸುತ್ತೆ. ಅರ್ಧ ಗಂಟೆ ಸಾಕಾ? ಮ್ಯಾರಿನೇಟ್ ಎಲ್ಲ ಮಾಡ್ಕೊಂಡು ರೆಡಿ ಇದ್ರೆ ಇಂಗ್ರೀಡಿಯೆಂಟ್ಸ್ ಅರ್ಧ ಗಂಟೆ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಮ್ಯಾಗ್ನೇಟ್ ಸೊ ಮ್ಯಾರಿನೇಟ್ ಮಾಡೋ ಜಾಸ್ತಿ ಅವಶ್ಯಕತೆ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಆವಾಗಲೇ ಇನ್ಸ್ಟೆಂಟ್ ಆಗಿ ಬೇಕಾದ್ರೂ ಕಲ್ಸ್ಕೊಂಡು ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ಡನ್. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಸ್ವಲ್ಪ ಹೋಮ್ ಟೂರ್ ಥರ ನಾವೀಗ ನಮ್ಮ ಮನೆಗಳ ಟೂರ್ಗೆ ಹೋಗಿದ್ವಲ್ಲ, ಯಾಕೆ ನಾವು ಒಂದು ಔಟ್ಡೋರ್ ಟೂರ್ ಮಾಡಬಾರ್ದು ಅಂತ ಅನ್ಸುತ್ತೆ ನನಗೆ. ನಾನು ಅನ್ಕೊಂಡೆ ಆಡಿಯನ್ಸ್ ಆ್ಯಕ್ಚುಲಿ ನಾವೊಂದು ಮರ್ತು ಬಿಟ್ಟಿದ್ದೀವಿ ದೀಪು. ಏನು ಗೊತ್ತಾ? ಏನು? ನಾವು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಿಮಗೆ ಯಾವ ರೆಸಿಪಿ ಇಷ್ಟ ಅದನ್ನು ಶೆಫ್ ಕೈಲಿ ಮಾಡಿಸ್ತೀವಿ ಅಂತ. ಅದರಲ್ಲಿ ನಾವು ಕಮೆಂಟ್ಸಲ್ಲಿ ಒಂದು ಯಾವುದು ಸೂಪರ್ ಆಗಿದೆ ಆ ರೆಸಿಪಿನ ತಗೊಂಡು ನಮ್ಮ ಶೆಫ್ ಕೈಲಿ ಮಾಡಿಸ್ಬೇಕು. ಅದನ್ನು ಮರ್ತ್ಬಿಟ್ಟಿದ್ದೀವಿ. ಎಸ್, ಹೌದು. ಅಲ್ಲ, ಮುಂದೆ ಇವಾಗ ಫುಲ್ ಫ್ಲೆಡ್ಜಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಮಾಡೋಣ. ಸೊ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ತವ ಮೇಲೆ ಬಡೇರಿ. ಅಣ್ಣ, ನೀವು ಯಾವಾಗ ಟ್ರೈ ಮಾಡಿದ್ದೀವಿ? ಇದು ಯಾರಾದ್ರು ಹೇಳ್ಕೊಟ್ಟಿರೋ ರೆಸಿಪಿನ ಹೇಗೆ? ಜಸ್ಟ್ ಏನಾದ್ರು ಕ್ವಿಕ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಓಕೆ. ಸೊ ಆ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಸ್ಟೀಕ್ ತುಂಬಾ ಇಷ್ಟ. ಸೊ ಅದನ್ನ ಹೊರಗಡೆ ಹೋಗಿ ಜಾಸ್ತಿ ತಿಂತಾ ಇದ್ದೆ. ಅದನ್ನ ಮನೆಯಲ್ಲಿ ಮಾಡೋ ಅಂತ ಟ್ರೈ ಮಾಡಿ ಸರ್ಚ್ ಮಾಡಿದೆ. ಸೊ ಇದೊಂಥರ ಡಿಫ್ರೆಂಟ್ ರೆಸಿಪಿ ಅಂತ ಅನ್ನಿಸ್ತು. ಆಮೇಲೆ ಹೊರಗಡೆ ಹೋದ್ರೆ ನೀನು ಹೇಳ್ದಂಗೆ ಕಾಸ್ಟ್ಲಿನೂ ಜಾಸ್ತಿ. 1-2 ಪೀಸ್ಗೆ ಆಲ್ಮೋಸ್ಟ್ 450 to 500 ಹೇಳ್ತಾರೆ. ಸೊ ಇದ್ರಲ್ಲಿ ಅಟ್ಲೀಸ್ಟ್ ಒಂದು 5-6 ಜನ ತಿನ್ಬೋದು. ಅರ್ಧ ಗಂಟೆ ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ಬಿಟ್ರೆ. ರಿಸ್ಕ್ ತಗೊಂಡು ಮಾಡುವಂಥದ್ದು ಏನಿಲ್ಲ ಅನ್ಕೊಂತೀನಿ ಅಲ್ವಾ ಶೆಫ್? ರಿಸ್ಕ್ ಎಲ್ಲ ಹೇಳಿ, ಯಾಕಂದ್ರೆ ಇವಾಗ ನಮಗೆ ನಾವೇ ಮಾಡ್ತೀವಿ ಅಂಡ್ ಚಿಕನ್ ಫ್ರೆಶ್ ಆಗಿರುತ್ತೆ. ಅಲ್ಲಪ್ಪ, ಅವ್ನು ಕಾಲು ಹಿಡಿತಿರೋದು ಗೊತ್ತಾಯ್ತು. ಕವರ್ ಮಾಡ್ತಿದ್ದೀನಿ, ಅದ್ರಲ್ಲೂ ಕವರ್ ಮಾಡಿದ್ರು ಸಿಕ್ಕಾಕಂತ. ರಿಸ್ಕ್ ಅಂದ್ರೆ ಅದು ಆತರ ರಿಸ್ಕ್ ಅಲ್ಲ ಅಪ್ಪ. ನೀನು ಜೀವನದಲ್ಲಿ ಏನ್ ಮಾಡ್ತೀಯ ಅಂದ್ರೂ ಬಿಡಿ ರಿಸ್ಕ್ ತಗೊಂಡು. ನೆಕ್ಸ್ಟ್ ಜನಗಳು ಹುರ್ಕೋಬಿಟ್ರು. ಪೀಪಲ್ಸ್ ಹುರ್ಕೋಬಿಟ್ರು. ಯಾವ ಪೀಪಲ್? ಆಡಿಯನ್ಸ್ಗೆ ಒಂದು ಪೀಪಲ್ ಸ್ಟೋರಿ ಹೇಳ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ರೆಸಿಪಿ. ನಾನು ನೀನು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದೀಯ? ಬೇಡ ಹೇಳ್ತೀನಿ, ಚೆನ್ನಾಗಿರುತ್ತೆ. ಅಣ್ಣ ತಂದಿರೋ ಅಂದ್ರೆ ನಮ್ಮಿಬ್ರನ್ನ ತೋರಿಸ್ತಾ ಇದ್ದೀನಿ. ಬರೀ ಇಂಥದೆಯಾ? ಒಂದು ಬೆಸ್ಟ್ ಕಣ. ನೀವಿಬ್ರು ಇಷ್ಟು ಕಿತ್ತಾಡ್ತೀರಾ, ಜಗಳ ಮಾಡ್ತೀರಾ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಪೋಸ್ಟ್ ಹಾಕಿ ಏನೋ ಏನಾಕಿದಾನ ನನ್ ಬರಲ್ಲ
ಅದೇನೋ ಹಾಕಿದಿರಲ್ಲ ಇಬ್ರು ಫೋಟೋ ಹಾಕಿ. ಅದು ನಾನೆಲ್ಲ ಹಾಕಿರೋದು, ದೀಪು ಅದೇ ಅದು ಕೊಲಾಬ್ರೇಷನ್ ಬೇರೆ. ಕೊಲಾಬ್ ಮಾಡಿ ಇವನ್ನೇನೋ ಡೈಲಾಗ್ ಹಾಕಿದ್ದೇನೆ, ಮರ್ತೋಯ್ತು ನನಗೆ ಅದು. ಏನ್ ಹಾಕಿದ್ದೆ? ಲಕ್ಕಿ ಟು ಹ್ಯಾವ್ ಯು ಬ್ರೋ. ಲಕ್ಕಿ ಟು ಹ್ಯಾವ್ ಯು ಬ್ರೋ. ನೋಡಿದ್ರೆ ಒಳ್ಳೆ ದುಶ್ಮನ್ಗಳ ತರ ಕಿತ್ತಾಡ್ತಾರೆ ಇವರು. ಇವ್ರ ಜೊತೆ ಅಡುಗೆ ಬಿಡಿ, ಆಫ್ ದಿ ಕ್ಯಾಮ್ರಾ ನೋಡಿದ್ರೆ ಯಪ್ಪ ಸಾಯ್ಬಿಡೋಣ. ಅಲ್ಲ, ತುಂಬಾ ಅನ್ಯೂನ್ಯವಾಗಿರ್ತೀವಿ ನಾವು. ಇದರಲ್ಲಿ ಗೊತ್ತಾಗ್ತಿರೋದೇನು ಅಂದ್ರೆ ನಾವ್ ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ಅದು ಟೆಂಪರವರಿ. ಸೊ ಪರ್ಮನೆಂಟ್ ಆಗಿ ಉಳಿಯೋದು ಲಕ್ಕಿ ಟು ಹ್ಯಾವ್ ಯು ಬ್ರೋ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಫಿಲ್ಟರ್ ಇತ್ತು, ಚೆನ್ನಾಗಿತ್ತು, ಅದನ್ನ ಹಾಕೊಂಡ್ ಮಾಡಿದ್ದು ಅಷ್ಟೇ. ಬಿಟ್ರೆ ಏನಿಲ್ಲ. ಬೇಕು ತೋರ್ಸೋದಕ್ಕೆ ಬೇಕಾ? ಬೇಕಂತ ಏನಿಲ್ಲ. ಅಲ್ಲ, ಅವ್ನು ಫೇಕ್ ಅಂದ್ರೆ ಈಗಲೇ ಕೊಲಾಬ್ರೇಷನ್ ಇಂದ ರಿಮೂವ್ ಮಾಡ್ತೀನಿ. ಕಮಿಂಗ್ ಬ್ಯಾಕ್ ಟು ದ ಪ್ರೊಸೀಜರ್, ಕ್ವಾಟ್ಲೆ ಸಾಕು. ಇವಾಗ ನೆಕ್ಸ್ಟ್ ಎಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕು? ಈ ಕಲರ್ ಬೈಯೋರ್ಗು. ಇವ್ರೇನೋ ಮಾಡ್ತಾ ಇದಾರೆ, ನೀವೇನ್ ಮಾಡ್ತಿದ್ದೀರಿ ಇದ್ರಲ್ಲಿ? ಅದೇ ವೆಜ್ಜೀಸ್ ರೋಸ್ಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಬಾರ್ದು, ಬೇಯಿಸ್ಬೇಕು. ವೆಜಿಟೇರಿಯನ್ ರೋಸ್ಟ್ ಮಾಡ್ತಿದ್ಯಾ? ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಯಾವುದು ಕ್ಯಾರೆಟ್ ಮತ್ತೆ ಬೀನ್ಸ್ ನ ಇದನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನಾಗ್ತೀಯ? ನಮ್ಮ ಆಡಿಯನ್ಸ್ ಸ್ವಲ್ಪ ಹೇಳಿ, ಅದನ್ನ ಇದನ್ನ ಅನ್ಬೇಡ್ರಿ. ಉಪ್ಪು ಹಾಕಲ್ವಾ? ಪೆಪ್ಪರ್ ಹಾಕ್ತೀನಿ, ಆಮೇಲೆ ಒಂದ್ ಸ್ವಲ್ಪ ಹೊತ್ತಾಗ. ಸೊ ಏನೇನಿದೆ? ಕ್ಯಾರೆಟ್ ಬೀನ್ಸ್ ಕ್ಯಾರೆಟ್ ಬೀನ್ಸ್, ಆಮೇಲೆ ಬಾಯ್ಲ್ ಮಾಡಿದೀವ. ಇದು ಜಸ್ಟ್ ಹಂಗೆ ಫ್ರೈ. ಇದನ್ನ ಬಾಯ್ಲ್ ಮಾಡಿರೋದು ಬ್ರೊಕೊಲಿನ ಬಾಯ್ಲ್ ಮಾಡಿದೀವಿ ಅಂಡ್ ಇದನ್ನ ಫ್ರೈ ಮಾಡ್ತಿದೀವಿ, ರೋಸ್ಟ್ ಮಾಡ್ಕೊಂಡ್ರೆ. ಎಲ್ಲೋದ್ರು ನೀವು ರೋಸ್ಟ್ ಮಾಡೋದು ಇಲ್ಲ ನಿಮ್ಮನ್ನ ಯಾರಾದ್ರೂ ರೋಸ್ಟ್ ಮಾಡೋದು ಇದೆ ಆಯ್ತಲ್ಲ? ಹೌದೌದೌದು, ಅದು ಸೇಮ್ ನಿಂತರ. ಸೊ ಚಿಕನ್ನ ಬಟರಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಾಯ್ತು. ಶೆಫ್ ನೆಕ್ಸ್ಟ್ ಏನ್ ಮಾಡ್ತೀವಿ? ಗಾರ್ಲಿಕ್ ಮತ್ತೆ ಆನಿಯನ್ ಜೊತೆ ಫ್ರೈ ಮಾಡ್ತೀವಿ. ಸೊ ಬಟರ್ಗೆ ಫಸ್ಟ್ ಆನಿಯನ್ ಹಾಕ್ತಾ ಇದೀನಿ. ಆನಿಯನ್ ಅದಾದ್ಮೇಲೆ ಫ್ರೈ. ನಮ್ಮ ಇನ್ನೊಂದು ಶೆಫ್ ಏನೇನೋ ಮಾಡ್ತಾರೆ, ತರಕಾರಿ ತಿನ್ನೋ ಥರ ಇದ್ರೆ ಪರವಾಗಿಲ್ಲ, ಗೊತ್ತಾಯ್ತಾ ಅಪ್ಪಿ? ಇತ್ತೀಚೆಗೆ ಯಾಕೆ ಭಾರಿ ಜೋಶಲ್ಲಿ ಇದಾರಲ್ಲ, ಏನ್ ಕತೆ ಇವ್ರದ್ದು? ಅದು ಏನಂದ್ರೆ ಮದ್ವೆಗಿದ್ರೆ ಏನಾದ್ರು ಫಿಕ್ಸ್? ಅಲ್ಲ, ಒಂದ್ 3 ದಿವಸ ಹಿಂದೆ ಮೈಕಲ್ ಮೂವಿ ನೋಡಿದೆ, ಅವಾಗಿಂದ ಲೂಪಲ್ಲೇ ಇದೀನಿ. ಎಲ್ಲ ಕರ್ಕೊಂಡು ಬಂದ್ಬಿಡ. ಅದೇ ಅವ್ರು ಮೈಕಲ್ ಹೇರ್ ಕಟಿಂಗ್ ಎಷ್ಟು ಕೊಟ್ರಿ ನೀವು? ಸರ್ ಸುಮ್ಮನೆ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ರೀತಿ ಸಖತ್ತಾಗಿ ಮಾಡಿರೋದಕ್ಕೆ ಕಾರಣ ನಮ್ಮ ಶೆಫ್ ಅವರು ಒಂದು ಅಮೋಘವಾದ ಇವ್ರನ್ನ ಪರಿಚಯ ಮಾಡಿದ್ರು. ವೈಲಿನ್ ತರ ಎಳಿಬಾರ್ದು, ಪಟ್ 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 ಅಂತ ಹೇಳ್ಬೇಕಲ್ಲ. ಹೆಸರನ್ನು ತಗೊಳಲ್ಲ ನಾನು. ಅಲ್ಲಿ ಹೋದೆ ನಾನು ಹೇರ್ ಕಟ್ ಮತ್ತೆ ಟ್ರಿಮ್ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಆಡಿಯನ್ಸ್ ನೀವು ಗೆಸ್ಸು ಕೂಡ ಮಾಡಿರಲ್ಲ, ನಾನು ಬರೀ ಹೇರ್ ಕಟ್ ಟ್ರಿಮ್. ಏನೇನ್ ಮಾಡ್ಸಿದ್ರಿ? ಸರ್ವಿಸಸ್ ಏನೇನ್? ಜಸ್ಟ್ ಹೆಡ್ ವಾಶ್, ಹೇರ್ ಕಟ್, ಟ್ರಿಮ್. ಓಕೆ, ಇಷ್ಟಕ್ಕೆ ಅಂದಾಜಾಗಿ ಎಷ್ಟಾಗಿರ್ಬೋದು ದೀಪು? ಮ್ಯಾಕ್ಸಿಮಮ್ ನೀನ್ ಇದುವರೆಗೂ ಸಲೂನ್ಗೆ ಹೋಗ್ತೀಯಪ್ಪ, ಎಲ್ಲೆಲ್ಲೋ ಸಲೂನ್ಗಳಿಗೆ ಹೋಗಿರ್ತೀಯ. ನಾವು ಎಲ್ಲೆಲ್ಲೋ ಅಂದ್ರೂ ನಾರ್ಮಲ್ ಆಗಿ ಎಷ್ಟಾಗ್ಬಿಡುತ್ತೆ? ಓಕೆ, ಒಂದು ಹೈಫೈ ಹೋದ್ರೂ ಒಂದು 350-400 ಅಂತ. 400. ಓಕೆ, ನನ್ನ ಪ್ರಕಾರ ನಾನು ಅಷ್ಟೇ ಅನ್ಕೊಂಡು ಹೋಗಿದ್ದೆ. ಒಂದು 500 ಅನ್ಕೊಳ್ಳಿ. 500. ಅದೇ ಒಂಚೂರು ತಿರುಗ್ಸು. ನೀ ನನ್ನ ಮಗ ಹೇಳಿದ ಸಲೂನಿಗೆ ಹೋಗಿದ್ದಕ್ಕೆ 1470 ರೂಪಾಯಿ GST ಸೇರಿಸಿ ಕೊಟ್ಟು ಬಂದಿದ್ದೀನಿ. ರೆಗ್ಯುಲರ್ ಆಗಿ ಅಲ್ಲೇ ಹೋಗೋದು, ಚೆನ್ನಾಗಿ ಮಾಡ್ತಾರೆ. ಏನ್ ಮಾಡಕ್ಕಾಗಲ್ಲ, ಮಾಡ್ಸಾದ್ಮೇಲೆ ಅವನು ಚೆನ್ನಾಗಿದೆ ಬಿಡು ಅಂತ ಹೇಳ್ದ. ಬಟ್ ನಾನು ಇವತ್ತೊಂದು ನಿಮ್ಗೊಂದು ವಿಶ್ ಮಾಡೋದು ಏನಂದ್ರೆ, ನಿಮ್ಮ ರಾಯಲ್ ವೆಲ್ನೆಸ್ ಸಲೂನ್ ಇದೆಯಲ್ಲ, ಹಾಸನಲ್ಲಿ ಅಲ್ಲದೆ ಬೆಂಗಳೂರಲ್ಲೂ ಒಂದು ಬ್ರಾಂಚ್ ಓಪನ್ ಆಗಲಿ. ಅವಾಗ ನಿಮಗೆ ಹೇರ್ ಕಟ್ಗೆಲ್ಲ ನೀವು ನಿಮ್ಮ ಅಂಗಡಿಗೆ ಹೋಗಿ ಮಾಡಿಸ್ಕೋಬೋದು. ಏನಂತೀರಾ? ಸೂಪರ್. ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿಸಿದ್ದು. ಬಾಕಿ ಟೈಮಲ್ಲೆಲ್ಲ ನಮ್ಮ ಸಲೂನ್ಗೆ ಹೋಗಿ ಮಾಡಿಸ್ತೀನಿ. ಏನೋ ಇವ್ನು ಹೇಳ್ದ ಅಂತ ಒಂದ್ಸಲ ಟ್ರೈ ಮಾಡಿದೆ. ಅದು ಲಾಸ್ಟ್ ಟ್ರೈ ಆಗಿ ಉಳ್ಕೊಂಡ್ಬಿಟ್ಟು. ನೆಕ್ಸ್ಟ್ ಪ್ರೊಸೀಜರ್, ನೆಕ್ಸ್ಟ್ ಗಾರ್ಲಿಕ್ ಆನಿಯನ್ ಫ್ರೈ ಆದ್ಮೇಲೆ ನೆಕ್ಸ್ಟ್ ಗಾರ್ಲಿಕ್ ಜೊತೆ ಫ್ರೈ ಮಾಡಿದ್ಮೇಲೆ ಸ್ಮೆಲ್ ಒಂಥರ ಸಖತ್ತಾಗಿ ಬರ್ತದೆ. ಗೈಸ್, ನೆಕ್ಸ್ಟ್ ಪ್ರೊಸೀಜರ್, ಗಾರ್ಲಿಕ್ ಎಲ್ಲ ಹಾಕಿದ್ಮೇಲೆ ವಾಟರ್ ಹಾಕಿ 1 ಗ್ಲಾಸ್ ನೀರು. ಈಗ ಇದು ಬಾಯ್ಲ್ ಆಗ್ತಿದ್ದಂಗೆ ಫ್ರೆಶ್ ಕ್ರೀಮ್ ಹಾಕ್ಬೇಕು. ಫ್ರೆಶ್ ಕ್ರೀಮ್ ಹಾಕಿ ಆರ್ಗ್ಯಾನೋ, ರೆಡ್ ಚಿಲ್ಲಿ ಹಾಕ್ಬೇಕು. ಆಮೇಲೆ ಸಾಲ್ಟ್ ಟೇಸ್ಟ್ಗೆ. ಅದಾದ್ಮೇಲೆ ಚಿಕನ್ ಮಿಕ್ಸ್ ಮಾಡಿದ್ರೆ ಓಕೆ. ಶೆಫ್ ಈಗ ಇದು ವೆಜಿಟೇಬಲ್ಸ್ನ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ಲಾ? ಒಂದು ಬೌಲ್ಗೆ, ಚಿಕ್ಕ ಬೌಲ್ಗೆ ಸೈಡಲ್ಲಿ ಇಟ್ಬಿಡಿ. ಇದು ಪ್ಲೇಟ್ಗೆ ಹಾಕ್ಬಿಡ್ಲಾ ಸೈಡಲ್ಲಿ? ಓಕೆ, ಟ್ರಾನ್ಸ್ಫರ್ ಮಾಡ್ಬಿಡ. ಇದು ಹೊಸ ಟೆಕ್ನಿಕ್. ಇವಾಗ ಫುಲ್ ಈ ತರ ಓಕೆ, ಮಿಕ್ಸ್ ಆದ್ಮೇಲೆ ಬಬಲ್ ಬಂದಾದ್ಮೇಲೆ ಕುದಿತಿರೋ ಫ್ರೆಶ್ ಕ್ರೀಮ್ ಫುಲ್ ಎಷ್ಟು ಹಾಕ್ಬೇಕು? ಫ್ರೆಶ್ ಕ್ರೀಮ್
ಫ್ರೆಶ್ ಕ್ರೀಮ್ ನಾವು 1 kg ಇರೋದಕ್ಕೆ ಆಲ್ಮೋಸ್ಟ್ ಹಾಫ್ ಪ್ಯಾಕೆಟ್ ಹಾಕ್ತಾ ಇದ್ದೀವಿ. ಓಕೆ ಆಫ್ ಪ್ಯಾಕೆಟಾ? ಆಲ್ಮೋಸ್ಟ್ ಫುಲ್ಲೇ ಹಾಕಿದ್ದೀರಾ? ಫುಲ್ ಹಾಕಿದ್ದೀವಿ. 1 kg ಚಿಕನ್ಗೆ ಆಲ್ಮೋಸ್ಟ್ ಅರ್ಧ kg ಫ್ರೆಶ್ ಕ್ರೀಮ್, ಅರ್ಧ kg ಫ್ರೆಶ್ ಕ್ರೀಮ್ ಹಾಕಿದ್ದೀವಿ. ಅದ್ರ ಜೊತೆ ಅದಕ್ಕೆ ಸ್ವಲ್ಪ ಆರಿಗ್ಯಾನೋ ಬರ್ತಾ ಇಲ್ಲ, ಸೊ ಅದು ಕೈಯಲ್ಲಿ ಹಾಕ್ತಿದ್ದೀವಿ. ಎಷ್ಟು ಹಾಕ್ಬೇಕಪ್ಪ? 1 ಸ್ಪೂನಾ ಅದು ಅವ್ರಿಗೇನು? ಇದು ಹಾಂ 1 ಸ್ಪೂನ್. ಒಂದು ಜಾಸ್ತಿ ಹಾಕ್ತೀವಿ ಸ್ವಲ್ಪ, ಯಾಕಂದ್ರೆ 1 kg ಅಲ್ಲ, ಸೊ ಅದಕ್ಕೆ. ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್. ಸ್ಪೈಸಿ ಆಗಿ ಮಜವಾಗಿರುತ್ತೆ ಅಂತ. ಮಜವಾಗಿರುತ್ತೆ. ನಿಮಗೆಲ್ಲ ಮಜಾನೇ ಬೇಕು. ಅವರು ಕುಕ್ಕು ಶಿಫ್ಟ್ ಆಗಿದ್ದಾರೆ. ಆಮೇಲೆ ಥ್ಯಾಂಕ್ ಯು. ಸಾಲ್ಟ್. ಖುಷಿ ಆಗುತ್ತೆ ನೀವು ಅವಾಗ ನಾನು ಮಾಡಿರೋದನ್ನೆಲ್ಲ ಪ್ರಮೋಟ್ ಮಾಡ್ತಿರ್ತೀರಾ ಟ್ರಿಪಲ್ ಟ್ರಬಲಲ್ಲಿ. ಖುಷಿ ಆಗುತ್ತೆ. ನೀನು ಬೆಳಿಬೇಕು ಕಂದ, ನೀನು ಬೆಳಿಬೇಕು ನೀನು. ಇನ್ನೂ ಸುಮಾರು ಸರಿ ಹೇರ್ ಕಟಿಂಗ್ ಹೋಗಿ 2 ಸಾವಿರ ಕೊಡ್ತಾ ಇರಬೇಕು. ಸೊ ಅದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತೀವಿ ಸ್ಪೈಸಿಗೆ. ಒಂದು ಹಾಫ್ ಸ್ಪೂನಾ ಇಲ್ಲ 1 ಸ್ಪೂನಾ? ಫೈನಲ್ ಆಗಿ ಚಿಕನ್ನ ಮುಳುಗ್ಸೋಣ. ಎಷ್ಟೊತ್ತು ಬಿಡ್ಬೇಕು ಹಿಂಗೆ ಇದನ್ನ ಮುಳುಗ್ಸಾದ್ಮೇಲೆ? ಅದು ಕ್ರೀಮಿ ಬರಬೇಕು, ಕ್ರೀಮಿ ಆಗಬೇಕು. ಸೊ ಇವಾಗ ಸ್ವಲ್ಪ ಅಂದರೆ ಒಂದು ದಪ್ಪ ಇದೆಯಲ್ಲ, 3 ನಿಮಿಷ 4 ನಿಮಿಷ ಇಲ್ಲ 10 ನಿಮಿಷ ಆಗುತ್ತೆ. 10 ನಿಮಿಷ ಬೇಕಾ? ಅದೇನು ಮ್ಯಾಗಿನ 2 ಮಿನಿಟ್ಸಲ್ಲಿ ಆಗ್ಬಿಡೋದು. 2 ಮಿನಿಟ್ಸ್ ಅಂತ ಹೇಳಲೇ ಇಲ್ಲ, 3 ನಿಮಿಷ 4 ನಿಮಿಷ ಅಂತ ಎಲ್ಲ ಅಷ್ಟೇ ಹಂಗೆ. 2 ಮಿನಿಟ್ಸ್ ಅಂದ್ರೆ ನೀನು ಜಾಸ್ತಿ ಮಾತಾಡಬೇಡ, ಬಾಯಿ ಮುಚ್ಕೊಂಡು. 2 ಮಿನಿಟ್ಸ್ ಅಂದ್ರೆ ಏನು? ಏನೋ 2 ತರಕಾರಿ ಹೆಚ್ಚಿದ ತಕ್ಷಣ ಅವರು ಅವರೇ ಶೆಫ್ ಅನ್ಕೊಂಡು ಓಡಾಡ್ತಾರ. ಅದಕ್ಕೆ ಗಣಪ ಪಾಪ ನಿನ್ನೆ ಶೆಫ್ನ ಕುಕ್ಕಂದಿದ್ದು. ನೆಕ್ಸ್ಟ್ ಇವತ್ತೇನೋ ಮಾಡಿದ್ನಲ್ಲ ಅಡಿಗೆ, ಏನೋ ಶಾರ್ಟ್ಸ್ ಏನೋ ಮಾಡಿದ್ದಂತೆ ಮೊನ್ನೆ. ಅದೇ ಇತ್ತೀಚೆಗೆ ಏನೋ ಕುಕಿಂಗ್ ಎಲ್ಲ ಶುರು ಹಚ್ಕೊಬಿಟ್ಟಿದ್ದೀನಪ್ಪ. ಶೆಫ್ ಪೊಸಿಷನ್ ಇಂದ ನಿನ್ನ ಕುಕ್ ಮಾಡೋದಕ್ಕೆ ಮತ್ತೆ ವಾಪಸ್. ಸೊ ಫೈನಲಿ ರೆಡಿ ಇದೆ, ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ಫೈನಲಿ creamy butter garlic chicken is ready. ಟೇಸ್ಟ್ ಮಾಡಿ. ಹೆಂಗಿದೆ? ಚೆನ್ನಾಗಿದೆಯಾ? ಹಂಗೆಲ್ಲ ಇಟ್ ಮಾಡ್ಬೇಕು ಪಾಪ. ವೆಜಿಸ್ ಮಾಡ್ಕೊಂಡಿದ್ದೀನಿ. ಗೈಸ್ ಸಖತ್ತಾಗಿದೆ. ನೀವು ಮನೇಲಿ ಈ ರೆಸಿಪಿನ ಮಾಡಿ ಹಾಫ್ ಅನ್ ಅವರ್ ಅಷ್ಟು. ಅದೇ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಸಿಗೋಣ. Love you all. Bye bye.